ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಯಾವುದೋ ಒಂದು ಕೋರ್ಸ್ ಅನ್ನ ಮಾಡಿ ಕೇವಲ ಸರ್ಟಿಫಿಕೇಟ್ ಅನ್ನ ತಗೊಂಡು ಬಿಟ್ರೆ ನಿಮಗೆ ತಕ್ಷಣಕ್ಕೆ ಜಾಬ್ ಆಗಲ್ಲ. ನಿಮಗೆ ಜಾಬ್ ಆಗಬೇಕು ಅಂದ್ರೆ ಅದಕ್ಕೆ ತಕ್ಕನಾದಂಥ ಸ್ಕಿಲ್ ಇರಬೇಕಾಗತ್ತೆ. ಇಂಗ್ಲಿಷ್ ಕಮ್ಯುನಿಕೇಶನ್ ಎಷ್ಟು ಮುಖ್ಯ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಾ ಇದೆ. ಅದರ ಜೊತೆಗೆ ನೀವು ಬೇರೆ ಬೇರೆ ಆದಂಥ ಕೌಶಲ್ಯವನ್ನು ಕೂಡ ಕಲಿಬೇಕಾಗತ್ತೆ. ಆಗ ಮಾತ್ರ ನಾವೊಂದು ಕಡೆ ಸರಿಯಾದಂಥ ಜಾಬನ್ನು ಪಡೆಯೋದಕ್ಕೆ ಸಾಧ್ಯ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಸ್ಕಿಲ್ನ ಕೊರತೆ ಆಗ್ತಾ ಇದೆ. ಆದರೆ ಒಂದು ಸಂಸ್ಥೆ ಆ ಸ್ಕಿಲ್ ಅನ್ನ ಕಲಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ನನಗೆ ಬಹಳ ಆತ್ಮೀಯರಾಗಿರುವಂತವರು ಈಗ ಬೆಂಗಳೂರಿನಲ್ಲಿ ಹೊಸದೊಂದು ಬ್ರಾಂಚ್ ಅನ್ನ ಶುರು ಮಾಡ್ಕೊಂಡಿದ್ದಾರೆ. ಆ ಸಂಸ್ಥೆ ನಿಮಗೆ ಉಪಯೋಗ ಆಗುತ್ತೆ ಎನ್ನುವಂತ ಕಾರಣಕ್ಕಾಗಿ ನಾನು ಪರಿಚಯಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇನೆ. ನಿಮಗೆ ಬೆಂಗಳೂರಿನ ಜಾಲಹಳ್ಳಿ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅದಕ್ಕೆ ತೀರಾ ಸಮೀಪ ಇರುವಂತ ಬ್ರಾಂಚ್ ಇದು. ಯಾಕೆ ಮೆಟ್ರೋ ಸ್ಟೇಷನ್ ತೋರಿಸ್ತಾ ಇದ್ದೀನಿ ಅಂದ್ರೆ ನೀವು ಆರಾಮಾಗಿ ಇಲ್ಲಿಗೆ ಓಡಾಡುವಂತ ಅವಕಾಶವೂ ಕೂಡ ಇದೆ. ಬಂಧುಗಳು, ಇವರು ಒಂದು ನಿಮಗೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಅನ್ನ ಮಾಡ್ತಾರೆ. ಆನ್ಲೈನು ಇದೆ, ಆಫ್ಲೈನು ಕೂಡ ಇದೆ. ಯಾರು ಬೇಕಾದರೂ ಇಂಗ್ಲೀಷನ್ನು ಕಲಿಯುವಂಥ ಅವಕಾಶ ಇಲ್ಲಿದೆ. ಹಾಗೆ ಅವರು ನಮಗೆ ಒಂದು ಚಾಲೆಂಜನ್ನು ಮಾಡ್ತಾರೆ. ಕೇವಲ 2 ತಿಂಗಳಲ್ಲಿ ನಿಮಗೆ ಇಂಗ್ಲೀಷನ್ನು ಕಲಿಸ್ತೀವಿ ಎನ್ನುವಂಥ ಮಾತನ್ನು. ಕೇವಲ ಇಂಗ್ಲೀಷು ಮಾತ್ರ ಅಲ್ಲ, ಅದರ ಜೊತೆಗೆ ನಿಮಗೆ ಕಂಪ್ಯೂಟರ್ ಸ್ಕಿಲ್ಲಿಂದ ಹಿಡಿದು ಬೇರೆ ಬೇರೆ ಸ್ಕಿಲ್ಲನ್ನು ಕೂಡ ಅವ್ರು ಕಲಿಸ್ತಾ ಹೋಗ್ತಾರೆ. ಇನ್ನು ಏನೇನು ನಾನು ಅವ್ರನ್ನೇ ಮಾತನಾಡಿಸ್ತಾ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ನನ್ನ ಜೊತೆಗೆ ಅವರು ಜಾಯ್ನ್ ಆಗ್ತಿದ್ದಾರೆ. ವಿಕಾಸ್ ಕರಿಯರ್ ಅಕಾಡೆಮಿ ಇಷ್ಟು ದಿನಗಳ ಕಾಲ ಧಾರವಾಡ ಭಾಗದಲ್ಲಿ ಕಾರ್ಯಾಚರಣೆ ಮಾಡ್ತಾ ಇತ್ತು. ಇದೀಗ ಬೆಂಗಳೂರಿಗೂ ಕೂಡ ಎಂಟ್ರಿ ಕೊಟ್ಟಿದೆ. ಇವತ್ತಷ್ಟೇ ಇನಾಗ್ರೇಟ್ ಆಗಿದೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಶುಭಾಶಯಗಳು, ಒಳಿತಾಗ್ಲಿ. ಮುಂಚೆಯಿಂದನೂ ಹೇಳ್ತಾ ಇದ್ದೆ ಬೆಂಗಳೂರಲ್ಲೊಂದು ಬೇಕು ಅಂತ ಹೇಳಿ, ಕೊನೆಗೂ ಶುರು ಮಾಡ್ಕೊಂಡಿದ್ದೀರಿ. ಒಳ್ಳೇದಾಗ್ಲಿ ಸರ್. ಹೆಚ್ಚೆಚ್ಚು ಜನಕ್ಕೆ ರೀಚ್ ಆಗುವಂಥ ಅವಕಾಶ ಇದೆ. ಜಾಲಹಳ್ಳಿ ಮೆಟ್ರೋ ಸ್ಟೇಷನ್ ಸಮೀಪದಲ್ಲೇ ಇದೆ. ನನ್ನ ಮೊದಲ ಪ್ರಶ್ನೆ, ಹಿಂದೆ ನಿಮಗೆ ಅದನ್ನೇ ಕೇಳಿದ್ದೆ. ನಾನು ಅದಾದ ಬಳಿಕ ನಿಮ್ಮ ಸಂಸ್ಥೆ ಕಡೆಗೆ ಬರ್ತೀನಿ. ನೀವು ಈ ಕ್ಷೇತ್ರದಲ್ಲಿರೋ ಕಾರಣಕ್ಕಾಗಿ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಈ ಸ್ಕಿಲ್ ಅನ್ನೋದು ಅಥವಾ ಇಂಗ್ಲೀಷ್ ಕಲಿಕೆ ಅನ್ನೋದು ಎಷ್ಟು ಮುಖ್ಯ ಒಂದು ಜಾಬನ್ನು ಪಡೆಯೋದಕ್ಕೆ ಅಂತ. ಹಾಗೆ ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಆ ಪ್ರಶ್ನೆ ಬರ್ತೇನೆ. ಬರೀ ಇವರು ಸ್ಕಿಲ್ ಕಲಿಸೋದು ಮಾತ್ರ ಅಲ್ಲ ಅಥವಾ ಇಂಗ್ಲೀಷನ್ನು ಕಲಿಸೋದು ಮಾತ್ರ ಅಲ್ಲ, ಅದರ ಜೊತೆಗೆ ನಿಮಗೆ ಒಂದಷ್ಟು MNC ಕಂಪನಿಗಳ ಜೊತೆಗೆ ಟೈಅಪ್ ಆಗಿದ್ದಾರೆ, ಜಾಬನ್ನು ಕೂಡ ಕೊಡಿಸ್ತಾರೆ. ಓಕೆ, ನಿಮ್ಮ ಹತ್ರ ಬರ್ತೀನಿ. ಎಷ್ಟು ಮುಖ್ಯ ಸರ್? ಸರ್, ಆ್ಯಕ್ಚುಲಿ ಜಾಬ್ ಪರ್ಪಸ್ ಅಂತ ಅಷ್ಟೇ ಅಲ್ಲ. ಸೊ ಓವರಾಲ್ ಆಗಿ ಇವನ್ ಪ್ರೈಮರಿಯಿಂದ ಹಿಡ್ಕೊಂಡು, ಪ್ರೈಮರಿ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಪ್ರತಿಯೊಬ್ಬರಿಗೂ ಈಗಿನ ಒಂದು ಈ 21st ಸೆಂಚುರಿಯಲ್ಲಿ ಲ್ಯಾಂಗ್ವೇಜು ಬೇಕೇ ಬೇಕು. ಬಿಕಾಸ್ ಆಫ್ ದಿಸ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೋಸ್ಕರ ಅಥವಾ ಇಂಗ್ಲೀಷ್ ಬಂದ ಮೇಲೆ ಅಥವಾ ಇಂಗ್ಲೀಷ್ ಉಪಯೋಗ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಜಗತ್ತನ್ನೋದು ಚಿಕ್ಕ ಹಳ್ಳಿ ಆಗಿಬಿಟ್ಟಿದೆ. ದ ವರ್ಲ್ಡ್ ಹ್ಯಾಸ್ ಬಿಕಮ್ ವೆರಿ ಸ್ಮಾಲ್ ಬಿಕಾಸ್ ಆಫ್ ಲ್ಯಾಂಗ್ವೇಜ್, ಬಿಕಾಸ್ ಆಫ್ ಕಂಪ್ಯೂಟರ್ ಅಂತ ಹೇಳ್ಬೋದು. ಸೊ ಈ ಲ್ಯಾಂಗ್ವೇಜು ಪ್ರತಿಯೊಬ್ಬರಿಗೂ, ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ಎಲ್ಲರಿಗೂ, ಲೈಕ್ ಜಾಬ್ ಹೋಲ್ಡರ್ಸು, ಹೋಮ್ ಮೇಕರ್ಸು, ಪ್ರತಿಯೊಬ್ಬರಿಗೂ ಇದು ಅವಶ್ಯಕತೆ ಇದೆ. ಸೊ ಎಲ್ಲರಿಗೂ ಬೇರೆ ಬೇರೆ ಕಾರಣಕ್ಕೆ ಅವಶ್ಯಕತೆ ಇದೆ. ಜಾಬ್ ಹೋಲ್ಡರ್ಸ್ಗೆ ಜಾಬಲ್ಲಿ ಅವಶ್ಯಕತೆ ಬೀಳುತ್ತೆ, ಸ್ಕೂಲಲ್ಲಿ ಮಕ್ಕಳಿಗೆ ಅವಶ್ಯಕತೆ ಬೀಳುತ್ತೆ. ಅಫ್ಕೋರ್ಸ್ ಈಗ ಇಂಟರ್ವ್ಯೂ ಅಟೆಂಡ್ ಮಾಡೋರಿಗೆ ಇಂಟರ್ವ್ಯೂಲ್ಲಿ ಇಂಗ್ಲೀಷ್ ಅವಶ್ಯಕತೆ ಇದೆ. ಈಗ ಫಾರಿನ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಇಂಗ್ಲೀಷು ಏನು IELTS ಎಕ್ಸಾಮ್ ಅಂತ ಬರುತ್ತೆ, ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಟೆಸ್ಟ್ ಬರುತ್ತೆ, ಟೋಫೆಲ್ ಅಂತ ಬರುತ್ತೆ, GRE ಅಂತ ಬರುತ್ತೆ. ಇವೆಲ್ಲ ಅಲ್ಲಿ ಪಾಸ್ ಆಗಿ ಹೋಗಲೇಬೇಕು. ಆ ಪಾಸ್ ಆಗಬೇಕು ಅಂದರೆ ಈ ಒಂದು ಸ್ಕಿಲ್ಲು ಬೇಕೇ ಬೇಕು ಸರ್. ಸೊ ಇಲ್ಲಿ ನನ್ನ ಪ್ರಕಾರ ಅಥವಾ ಹೇಳಬೇಕು ಅಂತಂದರೆ ಇಂಗ್ಲೀಷ್ ಈಸ್ ಅ ಮದರ್ ಆಫ್ ಆಲ್ ದ ಜಾಬ್ಸು, ಆಲ್ ದ ಕೋರ್ಸಸ್ ಅಂತ ಹೇಳ್ಬೋದು. ನೀವು ಯಾವುದೇ ಕೋರ್ಸ್ ಮಾಡ್ತೀನಿ ಅಂದರೂ ಲ್ಯಾಂಗ್ವೇಜ್ ಬೇಕೇ ಬೇಕು, ಇಂಗ್ಲೀಷ್ ಬೇಕೇ ಬೇಕು. ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಲ್ಯಾಂಗ್ವೇಜ್ ಇರಲಾರ್ದಕ್ಕೆ ಅಥವಾ ಲ್ಯಾಂಗ್ವೇಜ್ ನಾವು ಕಲೀಲಿಕ್ಕೆ ನಾವು ಹಿಂದೆ ಉಳಿತಾ ಇದ್ದೀವಿ ಅಂತ ನನಗೆ ಅನಿಸ್ತಾ ಇದೆ. ಸೊ ಲ್ಯಾಂಗ್ವೇಜಿಂದ ನಮಗೆ ಕರ್ನಾಟಕದವ್ರಿಗೆ ಕಷ್ಟ ಆಗ್ತಾ ಇದೆ. ತುಂಬ ಜನರ ಸಮಸ್ಯೆ ಅಂದರೆ, ತುಂಬ ಜನಕ್ಕೆ ಬರೆಯೋದಿಕ್ಕೆ ಬರುತ್ತೆ, ಓದೋದಿಕ್ಕೆ ಬರುತ್ತೆ, ಬಟ್ ಕಮ್ಯುನಿಕೇಟ್ ಮಾಡೋದೇ ಸಮಸ್ಯೆ ಆಗ್ತಾ ಇದೆ. ಇದು ಯಾಕೆ ಹಂಗಾಗುತ್ತೆ ಅಂದರೆ 2 ಕಾರಣದಿಂದ ಆಗುತ್ತೆ. ಒಂದು, ಅವ್ರಿಗೆ ಡೌಟ್ಸ್ ಇದೆ. ಈ ಡೌಟ್ಸ್ ಅಂತಂದರೆ ಸೆಂಟೆನ್ಸ್ ಫಾರ್ಮೇಷನ್ ಹೇಗೆ ಮಾಡಬೇಕು, ಪ್ರೆಸೆಂಟಲ್ಲಿ ಹೇಗೆ ಮಾಡಬೇಕು, ಪಾಸ್ಟ್ ಟೆನ್ಸಲ್ಲಿ ಹೇಗೆ ಮಾಡಬೇಕು, ಫ್ಯೂಚರಲ್ಲಿ ಹೇಗೆ ಮಾಡಬೇಕು, ಅಥವಾ ನೆಗೆಟಿವ್ ಹೇಗೆ ಮಾಡಬೇಕು, ಇಂಟ್ರಾಗೇಟಿವ್ ಹೇಗೆ ಮಾಡಬೇಕು, WH ಕ್ವಶನ್ಸ್ ಹೇಗೆ ಮಾಡಬೇಕು, ಕ್ವಶನ್ ಟ್ಯಾಕ್ಸ್ ಹೇಗೆ ಮಾಡಬೇಕು, ಇಂಡೈರೆಕ್ಟ್ ಸ್ಪೀಚಲ್ಲಿ ಹೇಗೆ ಹೇಳಬೇಕು, ಪ್ಯಾಸಿವೇಜಲ್ಲಿ ಹೇಗೆ ಹೇಳಬೇಕು, ಇವೆಲ್ಲ ಡೌಟ್ಸ್ ಬರುತ್ತೆ ಸರ್. ಓದೋದು ಬರೆಯೋದು ಬೇರೆ, ಸ್ಕಿಲ್ ಬೇರೆ. ಈ ಸ್ಕಿಲ್ ಕೊರತೆಯಿಂದ ಅಂದರೆ ಈ ಏನು ನಾಲೆಜ್ ಇದೆ, ಈ ನಾಲೆಜು ಅಥವಾ ಡೌಟ್ಸ್ ಇರೋದ್ರಿಂದ ನಮಗೆ ಫ್ಲೂಯೆಂಟಾಗಿ ಇಂಗ್ಲೀಷ್ ಮಾತಾಡೋಕ್ಕೆ ಬರ್ತಾಯಿಲ್ಲ. ಸೊ ನಾವು ಫಸ್ಟ್ ಆಫ್ ಆಲ್ ಡೌಟ್ಸನ್ನು ಕ್ಲಾರಿಫೈ ಮಾಡ್ಕೋಬೇಕಾಗಿದೆ. ಈಗ ಬರೆಯುತ್ತಿದ್ದೇನೆ, ಬರೆಯುತ್ತಲೇ ಇರುತ್ತೇನೆ. ಈಗ ನಿಮಗೆ ಏನು ಅನ್ನಿಸ್ತಾ ಇದೆ? ಇದು ಒಂದೇ ಅನ್ನಿಸ್ತಾ ಇದೆ. ಇದು 12 ಕಾಲ ಇದೆ. ಪ್ರೆಸೆಂಟ್ ಟೆನ್ಸ್ ಫೋರ್, ಪಾಸ್ಟ್ ಟೆನ್ಸ್ ಫೋರ್, ಫ್ಯೂಚರ್ ಟೆನ್ಸ್ ಫೋರ್, 12 ಕಾಲ ಇದೆ. ಆದರೆ ಇದು ಭಾಳ ಜನರಿಗೆ ಗೊತ್ತಿಲ್ಲ. ಸೊ ಕನ್ನಡದಿಂದ ಇಂಗ್ಲೀಷು ಅತಿ ಸುಲಭವಾಗಿ ನಿಮ್ಮ ಚಾನಲ್ ಮೂಲಕ ಹೇಳಬೇಕಾದ್ರೆ 15 ದಿವಸದಲ್ಲಿ ನಾನು ರೆಡಿ ಮಾಡ್ತೀನಿ ಸರ್. 15 ದಿವಸದಲ್ಲಿ ಅವ್ರಿಗೆ ಗ್ರಾಮೆಟಿಕಲ್ ಆಗಿ ಬರೀಲಿಕ್ಕೆ ಬರಬೇಕು, ಮಾತಾಡಕ್ಕೆ ಬರಬೇಕು. ವಿಚಾರಕ್ಕೆ ಬರ್ತೀನಿ ಒಟ್ಟಾರೆಗೆ. ಈಗ ಮೊದಲು ನಾವು ಸ್ಪೋಕನ್ ಇಂಗ್ಲೀಷ್ ವಿಚಾರಕ್ಕೆ ಬರೋಣ.
ತುಂಬಾ ಜನ ಆ ಕಾರಣಕ್ಕಾಗಿ ಈ ವಿಡಿಯೋ ನೋಡ್ತಾ ಇರ್ತಾರೆ. ಹೌದು. ನಾನೀಗ ಫಾರ್ ಎಕ್ಸಾಂಪಲ್ ಈಗ ಜಾಲಹಳ್ಳಿ ಅಂತ ತೆಗೆದುಕೊಂಡ್ರೆ ಹಾ. ಇಲ್ಲಿ ಸುತ್ತಮುತ್ತ ಕೆಲಸ ಮಾಡುವಂತವ್ರು ಬಹಳ ಜನ ಇದ್ದಾರೆ. ಗೃಹಿಣಿಯರಿದ್ದಾರೆ ಅಥವಾ ಬೇರೆ ಬೇರೆ ಕಡೆಗಳ ಕೆಲಸಕ್ಕೆ ಹೋಗೋದಿದ್ದಾರೆ. ಒಂದಷ್ಟು ಜನ ಕುತೂಹಲ ಕಲಿಬೇಕು ಅಂತ, ಇನ್ನೊಂದಷ್ಟು ಜನ ಹೊರಗಡೆ ಕಾನ್ಫಿಡೆಂಟ್ ಆಗಿ ಮಾತಾಡಬೇಕು ಅಂತ ಕಲಿಬೇಕು ಅಂತ, ಇನ್ನೊಂದಷ್ಟು ಜನ ಜಾಬ್ ಪರ್ಪಸ್, ಇನ್ನು ಬೇರೆ ಬೇರೆ ಕಾರಣಗಳಿಗೆ ಕಲಿತಾರೆ. ನಿಮ್ಮಲ್ಲಿ ಈಗ ಸ್ಪೋಕನ್ ಇಂಗ್ಲಿಷ್ ಅಂದಾಗ ಆ ಪ್ರೋಸೆಸ್ ಹೆಂಗೆ? ಈಗ ನಾನು ಕಲಿಬೇಕು ಅಂತ ಅನ್ಕೊಂಡಿದ್ದೀನಿ, ನಿಮ್ಮ ಹತ್ರ ಬಂದು ಈಗ ಇಲ್ಲಿ ಅಡ್ಮಿಷನ್ ಆಗ್ತೀನಿ, ಹಿಂಗ್ ಪ್ರೋಸೆಸ್ ಹೆಂಗ್ ಶುರು ಮಾಡ್ತೀರಿ? ಏನು ಯಾವ ರೀತಿ ಕೋಚಿಂಗ್ ಇರುತ್ತೆ? ಫಸ್ಟ್ ಆಫ್ ಆಲ್ ನಾವು ಹೇಳ್ಬೇಕು ಅಂದ್ರೆ, ನಾವು ಯಾವುದೇ ಒಂದು ಈ ಗ್ರಾಮರ್ ಇಂದ ನಾವು ಸ್ಟಾರ್ಟ್ ಮಾಡಲ್ಲ, ಗ್ರಾಮರ್ ಅಡಿಕ್ಟ್ ಮಾಡಲ್ಲ. ಸೊ ನಾವು ತುಂಬಾ ಜನ ಗ್ರಾಮರ್ ಕಲ್ತು ಗ್ರಾಮರ್ ಅಡಿಕ್ಟ್ ಆಗಿ ನಮ್ಗೆ ಇಂಗ್ಲೀಷ್ ಕಲಿಯೋದು ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ. ಸೊ ನಮ್ದು ಅಪ್ರೋಚು ಟೋಟಲ್ ಆಗಿ ಡಿಫ್ರೆಂಟ್ ಆಗಿದೆ. ಇವತ್ತು ನೀವು ಜಾಯ್ನ್ ಆದರೆ ಇವತ್ತಿಂದ ನಿಮ್ಗೆ ಇಂಗ್ಲೀಷಲ್ಲಿ ಮಾತಾಡೋಕೆ ಸ್ಟಾರ್ಟ್ ಮಾಡಿಸ್ತೀವಿ. ಅದು ನಮ್ಮ ವಿಶೇಷತೆ. ಸಾಮಾನ್ಯವಾಗಿ ಬೇರೆ ಕಡೆ ಎಲ್ಲ ಏನಾಗುತ್ತೆ ಅಂದರೆ ಗ್ರಾಮರ್ ಅಡಿಕ್ಟ್ ಮಾಡಿಕೊಂಡು ಗ್ರಾಮರ್ ಎಡಿಟ್ ಆಗಿಬಿಡ್ತಾರೆ. ಅವರು ಗ್ರಾಮರ್ ಮುಗಿಸೋತ್ತಿಗೆ ಅವ್ರಿಗೆ ಅಲ್ಲಿ ಇಂಟ್ರೆಸ್ಟೇ ಹೋಗ್ಬಿಟ್ಟಿರ್ತದೆ. ಮಾತಾಡಬೇಕು ಅನ್ನೋ ಒಂದು ಕ್ರೇಜ್ ಏನಿರುತ್ತೆ, ಇಂಗ್ಲೀಷಲ್ಲಿ ಮಾತಾಡಬೇಕು ಅನ್ನೋ ಒಂದು ಫೀಲಿಂಗ್ ಏನಿರ್ತದೆ ಅದು ಹೋಗ್ಬಿಟ್ಟಿರ್ತದೆ. ಸೊ ಹೀಗಾಗಿ ನಾವು ಇವತ್ತು ಎಂಟರ್ ಆಗ್ತಾ ಇದ್ದಾರೆ ಸ್ಟೂಡೆಂಟು ನಮ್ಮ ಇನ್ಸ್ಟಿಟ್ಯೂಟಲ್ಲಿ, ಅದು ಆಫ್ಲೈನ್ ಇರ್ಬೋದು ಆನ್ಲೈನ್ ಇರ್ಬೋದು, ಅವರಿಗೆ ಕಮ್ಯುನಿಕೇಷನ್ ಅಂದರೆ ದೇ ಶುಡ್ ಸ್ಟಾರ್ಟ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್. ಅದು ಗ್ರೀಟಿಂಗ್ಸಿಂದ ಇರ್ಬೋದು. ಈಗ ಗ್ರೀಟಿಂಗ್ಸಲ್ಲಿ ಗುಡ್ ಮಾರ್ನಿಂಗ್ ಅಂತೀವಿ, ಗುಡ್ ಆಫ್ಟರ್ನೂನ್ ಅಂತೀವಿ, ಗುಡ್ ಈವ್ನಿಂಗ್ ಅಂತೀವಿ, ಹ್ಯಾವ್ ಅ ನೈಸ್ ಡೇ ಅಂತೀವಿ, ಹ್ಯಾವ್ ಅ ಗ್ರೇಟ್ ಡೇ ಅಂತೀವಿ, ಹ್ಯಾವ್ ಅ ಪ್ಲೆಸೆಂಟ್ ಈವ್ನಿಂಗ್ ಅಂತೀವಿ. ಈ ರೀತಿಯಿಂದ ನಾವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಸ್ತೀವಿ. ಡೇ ಟು ಡೇ ಲೈಫ್ ಕನ್ವರ್ಸೇಷನ್ ಬೇರೆ ಬೇರೆ. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಮಾಲ್ಸಿಗೆ ಹೋದಾಗ ಹೇಗೆ ಇಂಗ್ಲೀಷಲ್ಲಿ ಮಾತಾಡಬೇಕು, ಅಥವಾ ಡಾಕ್ಟರ್ ಹತ್ರ ಹೋದಾಗ ಇಂಗ್ಲೀಷಲ್ಲಿ ಹೇಗೆ ಮಾತಾಡಬೇಕು, ಅಥವಾ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾದ್ರೆ ಯಾವ ರೀತಿ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು, ಅಥವಾ ಅಲ್ಲಿ ಹೇಗೆ ನೀವು ಫೇಸ್ ಮಾಡಬೇಕು, ಈ ರೀತಿ ಬೇರೆ ಬೇರೆ ಒಂದು ಡೇ ಟು ಡೇ ಲೈಫ್ ಕನ್ವರ್ಸೇಷನ್. ಈಗ ಏರ್ಪೋರ್ಟಲ್ಲೆಲ್ಲ ಇಂಗ್ಲೀಷಲ್ಲೇ ಮಾತಾಡ್ತಾರೆ, ಅಲ್ಲಿ ಹೇಗೆ ನಾವು ಮಾತಾಡಬೇಕು. ಈಗ 5 ಸ್ಟಾರ್ ಹೋಟೆಲ್ ಹೋಗುತ್ತೀವಿ, ಅಲ್ಲಿ ಆ ವೇಟರು ಇಂಗ್ಲೀಷ್ ಮಾತಾಡ್ತಿರ್ತಾರೆ. ಯಾಕೆಂದರೆ ಈ ನಮ್ಮದು ಬೆಂಗಳೂರು ಏನಾಗಿದೆ ಅಂದರೆ ಒಂದು ಚಿಕ್ಕ ಜಗತ್ತಾಗಿಬಿಟ್ಟಿದೆ. ಇಟ್ ಹ್ಯಾಸ್ ಬಿಕಮ್ ವರ್ಲ್ಡ್ ಸ್ಮಾಲ್, ಇದೇ ಒಂದು ಪ್ರಪಂಚ, ಬೇರೆದು ಒಂದು ಪ್ರಪಂಚ ಆಗಿಬಿಟ್ಟಿದೆ, ಚಿಕ್ಕ ಒಂದು ಜಗತ್ತಾಗಿದೆ. ಯಾಕಂದರೆ ಎಲ್ಲ ರಾಜ್ಯದ ಜನ ಇಲ್ಲಿದ್ದಾರೆ, ಬೇರೆ ಬೇರೆ ದೇಶದಿಂದ ಇಲ್ಲಿದ್ದಾರೆ. ಇಲ್ಲಿ ಲ್ಯಾಂಗ್ವೇಜ್ ಬಹಳ ಪ್ರಾಮುಖ್ಯತೆ ಪಡೆದಿದೆ. ಎಲ್ಲರನ್ನು ರೀಚ್ ಮಾಡೋದಕ್ಕೆ ಒಂದು ಲ್ಯಾಂಗ್ವೇಜ್, ಅದು ಇಂಗ್ಲೀಷ್. ಕನೆಕ್ಟಿವಿಟಿ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಈಗ ವೇಟರು ಇಂಗ್ಲೀಷಲ್ಲಿ ಮಾತಾಡಿದಾಗ ನಮ್ಗೆ ಇಂಗ್ಲೀಷಲ್ಲಿ ಮಾತಾಡೋಕೆ ಬರಲಿಲ್ಲ, ಕಮ್ಯುನಿಕೇಟ್ ಮಾಡೋಕೆ ಬರಲಿಲ್ಲ ಅಂದರೆ ನಮ್ಗೊಂಥರ ಒಂದು ಫೀಲಿಂಗ್ ಆಗುತ್ತೆ, ಅಥವಾ ಇನ್ಫಿನಿಟಿ ಕಾಂಪ್ಲೆಕ್ಸಿಟಿ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಪೇರೆಂಟ್ಸ್ ಮೀಟಿಂಗ್ ಅಂತ ಹೋಗಿರ್ತೀವಿ, ಪೇರೆಂಟ್ಸ್ ಮೀಟಿಂಗಲ್ಲಿ ನಮ್ಮ ಮಕ್ಕಳದ್ದು ಏನಾದ್ರು ಸಮಸ್ಯೆ ಮಾತಾಡಬೇಕು ಅಂದರೆ ನಮಗೆ ಭಾಷೆ ಬರಲ್ಲ ಅಂದರೆ ಅವರು ಇಲ್ಲ, ಇವರು ಎಜುಕೇಟೆಡ್ ಇಲ್ಲ, ಪೇರೆಂಟ್ಸ್ ಎಜುಕೇಟೆಡ್ ಇಲ್ಲ ಅನ್ನೋ ಒಂದು ಫೀಲಿಂಗ್ ಬರ್ತದೆ. ಈಗ ಎಷ್ಟೋ ಸ್ಕೂಲ್ಸ್ ಕಾಲೇಜಲ್ಲಿ ಫಸ್ಟ್ ಪೇರೆಂಟ್ಸ್ ಇಂಟರ್ವ್ಯೂ ತೊಗೊಂಡು ನೆಕ್ಸ್ಟ್ ಒಂದು ಅಡ್ಮಿಷನ್ ಕೊಡ್ತಾ ಇದ್ದಾರೆ. ಇಂಥ ಒಂದು ಪ್ರೊಸೆಸ್ಸಲ್ಲಿ ನಾವು ಭಾಷೆಗೆ ನಾವು ಇಂಪಾರ್ಟೆನ್ಸ್ ಕೊಡಬೇಕಾಗಿದೆ. ಸೊ ಇಲ್ಲಿ ಏನೋ ಕ್ವಾಲಿಫಿಕೇಷನ್ ಡಸಂಟ್ ಮ್ಯಾಟರ್, ನೀವು ಏನು ಕಲ್ತೀರಿ ಅನ್ನೋದು ಇಂಪಾರ್ಟೆಂಟ್ ಇರಲ್ಲ, ಹೇಗೆ ಪ್ರೆಸೆಂಟ್ ಮಾಡ್ತೀರಿ, ಯಾವ ರೀತಿ ಪ್ರೆಸೆಂಟ್ ಮಾಡ್ತೀರಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಓಕೆ, ಈಗ ನಾನು ಇಲ್ಲಿ ಜಾಯ್ನ್ ಆದೆ ಅಂದರೆ ಈಗ ಒಂದು ದಿನಕ್ಕೆ ಎಷ್ಟು ಗಂಟೆಗಳ ಕಾಲ ಇರುತ್ತೆ ಅನ್ನೋದು ಒಂದು ಪ್ರಶ್ನೆ. ಮತ್ತೊಂದು ನನಗೆ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತೀನಿ ಅಂತ ಇಟ್ಕೊಳ್ಳಿ, ಬೆಳಗ್ಗೆ ಮುಂಚೆ ಒಂದು 9 ಗಂಟೆಗೆ ಹೋಗ್ತೀನಿ, ಸಂಜೆ 5 ಗಂಟೆಗೆ ಬರ್ತೀನಿ, ನನಗೂ ಅವಕಾಶ ಇರುತ್ತಾ ಈ ರೀತಿ ಕೆಲಸಕ್ಕೆ ಹೋಗೋದು? ಸರ್, ಯಾರು ಬೇಕಾದರೂ ಜಾಯ್ನ್ ಆಗ್ಬೋದು. ನಮ್ಮ ಕ್ಲಾಸಸ್ಸು ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆವರೆಗೂ 10 ಗಂಟೆವರೆಗೂ ಕ್ಲಾಸಸ್ ಇರುತ್ತೆ. ಇಂಡಿವಿಜುವಲ್ ಕ್ಲಾಸಸ್ಸು ಮಾಡ್ತೀವಿ, ಗ್ರೂಪ್ ಕ್ಲಾಸಸ್ ಮಾಡ್ತೀವಿ, ಬೇರೆ ಬೇರೆ ಫ್ಯಾಕಲ್ಟಿನೂ ಕ್ಲಾಸ್ ಮಾಡ್ತಾರೆ. ನಾನು ಅವ್ರಿಗೆ ಡೌಟ್ಸ್ ಇದೆ, ಆ ಡೌಟ್ಸನ್ನು ತೆಗೆದು ನಾನು ಪ್ರಾಕ್ಟೀಸ್ ಮಾಡೋಕ್ಕೆ ಕೊಡ್ತೀನಿ, ಫ್ಯಾಕಲ್ಟಿ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ತಾರೆ. ಸೊ ಈಸಿಯಾಗಿ ಕಲಿಬೋದು, ಯಾರು ಬೇಕಾದ್ರೂ ಕಲಿಬೋದು. ಸಪೋಸ್ ಇವತ್ತು ಅವರು ಅಭ್ಯಾಸ ಮಾಡಿಲ್ಲ, ಓದಿಲ್ಲ, ಸ್ಕೂಲಿಗೆ ಹೋಗಿಲ್ಲ, ಕಾಲೇಜಿಗೆ ಹೋಗಿಲ್ಲ, ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಕಮ್ಯುನಿಕೇಷನ್ ಬೇಕಾಗಿದೆ, ನಾಟ್ ಓನ್ಲಿ ಇಂಗ್ಲೀಷ್, ಇವನ್ ಹಿಂದಿ ಬೇಕಾದರೂ ನಾನು ಹಿಂದಿ ಕಲಿಸ್ಕೊಡ್ತೀನಿ ಅವ್ರಿಗೆ. ಯಾಕಂದರೆ ನಮಗೆ ಜಗತ್ತಿನಲ್ಲಿ 3 ಇಂಪಾರ್ಟೆಂಟ್ ಲ್ಯಾಂಗ್ವೇಜ್ ಆಗಿದೆ. ಒಂದು ಬಂದುಬಿಟ್ಟು ಇಂಗ್ಲೀಷು, ಫಸ್ಟ್ ಈಸ್ ಇಂಗ್ಲೀಷು, ಸೆಕೆಂಡ್ ಈಸ್ ಚೈನಾ, ಥರ್ಡ್ ಬಂದುಬಿಟ್ಟು ಏನೇಳಿ ಹಿಂದಿ. ಈ ಜಗತ್ತಲ್ಲಿ ಹೆಚ್ಚಾಗಿ ವರ್ಲ್ಡ್ ವೈಡ್ ಯೂಸ್ ಮಾಡೋವಂಥ ಭಾಷೆ ಮೂರು, ಒಂದು ಇಂಗ್ಲೀಷು ಫಸ್ಟು, ಸೆಕೆಂಡ್ ಚೈನಾ, ಥರ್ಡ್ ಈಸ್ ಹಿಂದಿ. ಸೊ ಹೀಗಾಗಿ ಹಿಂದಿನೂ ಭಾಳ ಅವಶ್ಯಕತೆ ಇದೆ, ಖಂಡಿತವಾಗಿ ಹಿಂದಿನೂ ಕಲಿಸ್ಕೊಡ್ತೀನಿ. ಓಕೆ, ಈಗ ಇಂಗ್ಲೀಷ್ ಅಂತ ಬಂದಾಗ ನನಗೆ ಒಮ್ಮೆ ಇಲ್ಲಿಗೆ ಜಾಯ್ನ್ ಆದೆ ಅಂದರೆ ನಾನು ಕನಿಷ್ಠ ಒಂದು ಲೆವೆಲಿಗೆ ಕಮ್ಯುನಿಕೇಟ್ ಮಾಡೋ ಹಂತಕ್ಕೆ ಹೋಗಬೇಕು ಅಂದರೆ ಎಷ್ಟು ದಿನ ಬೇಕು? ಒಟ್ಟು ಎಷ್ಟು ದಿನದಲ್ಲಿ ಇಂಗ್ಲೀಷ್ ಕಲಿಸ್ತೀನಿ ಅಂತ? ಸರ್, ನಾನು ನಿಮಗೆ ಒಂದು ಓಪನ್ ಚಾಲೆಂಜಾಗಿ ಹೇಳ್ತೀನಿ, ವಿದಿನ್ 1 ವೀಕ್ ಅವರು ಟೋಟಲಿ ಚೇಂಜ್ ಆಗ್ತಾರೆ. ಅವ್ರಿಗಿರುವಂಥ ಹೆಜಿಟೇಷನ್, ಮುಖ್ಯವಾಗಿ ಹೆಜಿಟೇಷನ್ ತೆಗಿತಾ ಇದ್ದೀನಿ. ಅವರು ಈಗ ಎಲ್ಲ ಭಾಳ ಜನ ಏನು ತಿಳ್ಕೊಂಡಿದ್ದಾರೆ, ಲೈಕ್ ಇಂಗ್ಲೀಷ್ ಭಾಳ ಕಷ್ಟ ಇದೆ, ಇಂಗ್ಲೀಷ್ ಆಗಂಗನೇ ಇಲ್ಲ, ಇಂಗ್ಲೀಷ್ ಓನ್ಲಿ ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಮಾತ್ರ, ಅಥವಾ ಮನೆಯಲ್ಲೇ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಅದಕ್ಕೆ ಇಂಗ್ಲೀಷ್ ಬರ್ತಾ ಇದೆ, ಆ ಒಂದು ಫೀಲಿಂಗ್ ಅವರಲ್ಲಿದೆ. ಬಟ್ ಅದು ಶುದ್ಧ ಸುಳ್ಳು, ಆ ರೀತಿ ಏನೂ ಇಲ್ಲ. ದೆರ್ ಇಸ್ ನೋ ಕ್ವಶನ್ ಆಫ್ ಮೀಡಿಯಮ್, ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್, ಯಾವ ಮೀಡಿಯಮು, ದೆರ್ ಇಸ್ ನೋ ನೀಡ್ ಆಫ್ ಎನಿ ಮೀಡಿಯಮ್. ಅವನಿಗೆ ಒಂದು ಭಾಷೆ ಬಂದರೆ ಸಾಕು. ಸಪೋಸ್ ನಿಮ್ಗೆ ಕನ್ನಡ ಬರ್ತಾ ಇದೆಯಾ,
ಸೊ ನಾನು ಕನ್ನಡ ಟು ಇಂಗ್ಲೀಷ್ ಕಲಿಸ್ತೀನಿ. ಹಿಂದಿ ಬರ್ತಾ ಇದೆಯಾ, ಹಿಂದಿ ಟು ಇಂಗ್ಲೀಷ್ ಕಲಿಸ್ತೀನಿ. ಉರ್ದು ಬರ್ತಾ ಇದೆಯಾ, ಉರ್ದು ಟು ಇಂಗ್ಲೀಷ್ ಕಲಿಸ್ತೀನಿ. ನಿಮಗೆ ಒಂದು ಭಾಷೆ ಬಂದರೆ ಸಾಕು ನನಗೆ. ನಿಮಗೆ ಮಾತಾಡೋಕ್ಕೆ ಬಾಯಿಗೆ ಬಂದು ಒಂದು ಲ್ಯಾಂಗ್ವೇಜ್ ಬಂದರೆ ಸಾಕು, ನಾನು ಇಂಗ್ಲೀಷ್ ಕಲಿಸ್ತೀನಿ. ಬಿಕಾಸ್ ಇಟ್ ಈಸ್ ಯಾವ ರೀತಿ ಕನ್ನಡ ಇದೆ ಆ ರೀತಿ ಇಂಗ್ಲೀಷ್ ಇದೆ, ಯಾವ ರೀತಿ ಹಿಂದಿ ಇದೆ ಆ ರೀತಿ ಇಂಗ್ಲೀಷ್ ಇದೆ. ಸೊ ಇಲ್ಲಿ ಒಬ್ಬರು ಮೆಂಟರ್ ಬೇಕಾಗಿದೆ, ಒಬ್ಬರು ಗೈಡೆನ್ಸ್ ಬೇಕಾಗಿದೆ. ಸೊ ಹಾಗೆ ನೋಡಿದರೆ ಯೂಟ್ಯೂಬ್ ಕ್ಲಾಸಸ್ ಇದೆ, ಹಾಗೆ ನೋಡಿದರೆ ಬುಕ್ಸ್ಗಳಿದ್ದಾವೆ. ದೋಸ್ ಆರ್ ಒನ್ ವೇ ಕಮ್ಯುನಿಕೇಷನ್. ನಾವು ಓದಿದ್ರು ಅರ್ಥ ಆಗಲ್ಲ, ಕೇಳಿದ್ರು ಇದು ಮಾಡೋಕ್ಕಾಗಲ್ಲ, ಅಂದರೆ ಡೌಟ್ಸ್ ಕ್ಲಾರಿಫೈ ಆಗಲ್ಲ. ನಿಮಗೆ ಒಬ್ಬರು ಡೌಟ್ಸ್ ಕ್ಲಾರಿಫೈ ಮಾಡೋರು ಬೇಕು, ಆವಾಗ ಮಾತ್ರ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ಎಲ್ಲಿವರೆಗೆ ನಿಮಗೆ ಡೌಟ್ಸ್ ಕ್ಲಾರಿಫೈ ಆಗಲ್ಲ ಅಲ್ಲಿವರೆಗೆ ನಿಜವಾಗ್ಲೂ ಇಂಗ್ಲೀಷ್ ಬರಲ್ಲ. ಕನಿಷ್ಠ ಒಂದು 2 ತಿಂಗಳಿಗಂತೂ ಕಲ್ತ್ಕೊಂಡು ಹೋಗ್ಬೋದು ಸರ್. ಇದು ನೋಡಿ, ನಾನು ಸಾಮಾನ್ಯವಾಗಿ ಸ್ಟೂಡೆಂಟ್ಸಿಗೆ ಹೇಳೋದೇನಪ್ಪ ಅಂದರೆ, ಸೊ ಡೋಂಟ್ ಟ್ರೈ ಟು ಬಿ ಪರ್ಫೆಕ್ಟ್ ಇನ್ ಇಂಗ್ಲೀಷ್, ಟ್ರೈ ಟು ಬಿ ಲರ್ನ್ ಇಂಗ್ಲೀಷ್. ಅಂದರೆ ಇಂಗ್ಲೀಷ್ ಕಲಿಯಕ್ಕೆ ನೋಡಬೇಡ್ರಿ, ಅಥವಾ ಇಂಗ್ಲೀಷ್ ಕಲಿಯಕ್ಕೆ ಟ್ರೈ ಮಾಡಬೇಡಿ, ಇಂಗ್ಲೀಷ್ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತೇಳಿ. ನಾವು ಇಲ್ಲಿ ಬಂದವ್ರಿಗೆ ಯಾರೇ ಇರಲಿ ಅವ್ರಿಗೆ ಇಂಗ್ಲೀಷಲ್ಲೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಸ್ತೀವಿ, ಅಥವಾ ಇಂಗ್ಲೀಷ್ ಕಲ್ಸಕ್ಕೆ ಟ್ರೈ ಮಾಡಲ್ಲ, ಇಂಗ್ಲೀಷ್ ಮಾತಾಡೋಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಈ ಸ್ಪೋಕನ್ ಇಂಗ್ಲೀಷ್ ಓಕೆ. ವಿಶೇಷವಾಗಿ ಹೇಳಬೇಕು ಅಂದರೆ, ನಾನು ಮದರ್ ಟಂಗ್ ಕಲಿಸ್ತಾ ಇದ್ದೀನಿ, ಕನ್ನಡದಿಂದ ಇಂಗ್ಲೀಷ್ ಕಲಿಸ್ತಾ ಇದ್ದೀನಿ. ಈಗ ಬರೆಯುತ್ತಿದ್ದೇನೆ, ಬರೆದಿದ್ದೇನೆ, ಬರೆಯುವುದಿಲ್ಲ, ಬರೆಯುತ್ತಾ ಇದ್ದೇನೆಯೇ, ಓಕೆ, ಬರೆದನು, ಬರೀತಾ ಇದ್ದ, ಬರೆದಿದ್ದ, ನಾಳೆ ಬರೆಯುವನು, ನಾಳೆ ಬರೆಯುತ್ತಿರುತ್ತಾನೆ, ನಾಳೆ ಬರೆದಿರುತ್ತಾನೆ. ಈ ರೀತಿಯಾಗಿ ನಾನು ಕನ್ನಡದಿಂದ ಇಂಗ್ಲೀಷ್ ಕಲಿಸೋದ್ರಿಂದ ಇದು ಯಾರು ಬೇಕಾದ್ರೂ ಚಿಕ್ಕ ಮಕ್ಕಳು ಕಲಿಬೋದು. ಸೊ ನಮ್ಮ ಕರ್ನಾಟಕದ ಸಮಸ್ಯೆ ಏನಪ್ಪ ಅಂದರೆ ಅದು ಭಾಷೆ. ಸಪೋಸ್ ಕರ್ನಾಟಕದವ್ರ ಭಾಷೆ ಚೆನ್ನಾಗಿ ಆಗಿಬಿಟ್ರೆ ನಾವು ಜಗತ್ತಲ್ಲೇ ನಂಬರ್ 1 ಅಂತ ಹೇಳ್ಬೋದು. ಆಲ್ರೆಡಿ ನಾವು ಚೆನ್ನಾಗಿದ್ದೀವಿ, 70% ವಿ ಆರ್ ಲಿಟ್ರೇಟ್ ಇದೆ, ಬಟ್ ಕಮ್ಯುನಿಕೇಷನಿಂದ ಹಿಂದೆ ಉಳಿತಾ ಇದ್ವಿ. ಈಗ ಬೇರೆ ಸ್ಟೇಟಲ್ಲಿ ನೀವು ನೋಡಿದಾಗ ಅವರೆಲ್ಲ ಹಿಂದಿ ಪ್ಲಸ್ ಪಾಯಿಂಟ್ ಇದೆ ಅವರಿಗೆ, ಹಿಂದಿ ಜೊತೆಗೆ ಇಂಗ್ಲೀಷ್ ಪ್ಲಸ್ ಪಾಯಿಂಟು, ಅವ್ರು IAS ಮಾಡ್ಕೊತಾರೆ, IPS ಮಾಡ್ಕೊತಾರೆ, ಬೇರೆ IRS ಅವೆಲ್ಲ ಮಾಡ್ಕೊಂಡ್ಬಿಡ್ತಾರೆ. ಇವನ್ ಏನು ಹೇಳಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ SSC ಎಕ್ಸಾಮ್ ಅಂತ ಬರುತ್ತೆ, ಅಲ್ಲಿ ಅವ್ರಿಗೆ ಈಸಿ ಆಗುತ್ತೆ. ಬಟ್ ನಮ್ಮ ಕರ್ನಾಟಕದವರಿಗೆ ಕನ್ನಡ ಬಿಟ್ಟರೆ ಮತ್ತೆ ಬೇರೆ ಯಾವುದೂ ಬರಲ್ಲ. ಸೊ ಹೀಗಾಗಿ ನಮಗೆ ಭಾಷೆ ಭಾಳ ಓಕೆ, ನಾನು ಸ್ಪೋಕನ್ ಇಂಗ್ಲೀಷ್ದು ನನ್ನ ಕ್ಲಾರಿಟಿ ಸಿಕ್ತು. ಈಗ ನಾನು ಹೇಳ್ದಂಗೆ ಆರಾಮಾಗಿ ಬರ್ಬೋದು. ಇಲ್ಲಿ ಎಲ್ಲಿ ಕೆಲಸ ಮಾಡ್ತಿರೋರು ಬೇಕಾದರೂ ಸ್ವಲ್ಪನೂ ಇಂಗ್ಲೀಷ್ ಗೊತ್ತಿಲ್ಲದವರು ಆರಾಮಾಗಿ ಬರ್ಬೋದು, ಅಡ್ಮಿನಿಸ್ಟ್ರೇಷನ್ ತಗೊಳ್ಬೋದು. ಅದಾದ ಬಳಿಕ ಒಂದು 2 ತಿಂಗಳಲ್ಲಿ ಒಂದು ಹಂತಕ್ಕೆ ಪರ್ಫೆಕ್ಟ್ ಆಗಿ ಅವ್ರಿಂದ ಹೊರಗಡೆ ಹೋಗ್ತಾರೆ. ನಂಗೆ ಆ ಕ್ಲಾರಿಟಿ ಸಿಕ್ತು. ಫಸ್ಟ್ ಡೇಯಿಂದನೇ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಮಾಡ್ತೀನಿ. ಓಕೆ, ಇನ್ನು ಈ ವಿಕಾಸ್ ಕರಿಯರ್ ಅಕಾಡೆಮಿಲಿ ಹೆಸರು ಹೆಂಗಿದೆ, ಕರಿಯರ್ ಅಕಾಡೆಮಿ, ಇನ್ನೇನು ಸ್ಕಿಲ್, ಇನ್ನೇನು ಕಲಿಸ್ತೀರಿ ಅಂತ ಹೇಳಿ? ಒಳ್ಳೆ ಪ್ರಶ್ನೆ ಅಂತ ಹೇಳ್ಬೋದು. ಸೊ ನೋಡಿ ಸರ್, ಇದು ಫಸ್ಟ್ ಆಫ್ ಆಲ್ ಇಂಗ್ಲೀಷು ಭಾಳ ಇಂಪಾರ್ಟೆಂಟ್ ಇದೆ. ವಿದೌಟ್ ದಿಸ್ ಲ್ಯಾಂಗ್ವೇಜು ವಿ ಕಾಂಟ್ ಲರ್ನ್ ಅದರ್ ಸ್ಕಿಲ್ಸ್ ಅಂತ ಹೇಳ್ಬೋದು. ಮದರ್ ಆಫ್ ಆಲ್ ದ ಸ್ಕಿಲ್ಸ್ ಅಂತ ಹೇಳ್ಬೋದು. ಈ ಕಂಪ್ಯೂಟರ್ ಕಲಿಬೇಕಾದ್ರೂ ಇಂಗ್ಲೀಷದ ಅವಶ್ಯಕತೆ ಇದೆ, ಅಥವಾ ಬೇರೆ ಭಾಷೆ ಕಲಿಬೇಕಾದ್ರೂ, ಈಗ ಒಂದು ತೆಲುಗು ಕಲಿಬೇಕಾದ್ರೆ ಅಲ್ಲೂ ಇಂಗ್ಲೀಷ್ ಅವಶ್ಯಕತೆ ಇದೆ, ಅಥವಾ ಫ್ರೆಂಚ್ ಕಲಿಬೇಕಾದ್ರೆ ಇಂಗ್ಲೀಷ್ ಅವಶ್ಯಕತೆ ಇದೆ. ಲೈಕ್ ಫ್ರೆಂಚ್ ಟು ಇಂಗ್ಲೀಷ್, ಆರ್ ಇಂಗ್ಲೀಷ್ ಟು ಫ್ರೆಂಚು, ಇಂಗ್ಲೀಷ್ ಟು ಜರ್ಮನ್, ಈ ರೀತಿಯಾಗಿ ಬೇರೆ ಬೇರೆ ಭಾಷೆ ಕಲಿಬೇಕಾದ್ರೂ ಇಲ್ಲಿ ನಮಗೆ ಇಂಗ್ಲೀಷದು ಭಾಳ ಅವಶ್ಯಕತೆ ಇದೆ. ಸೊ ಹೀಗಾಗಿ ಇಟ್ ಈಸ್ ಅ ಮದರ್ ಆಫ್ ಆಲ್ ದ ಕೋರ್ಸಸ್, ಆಲ್ ದ ಜಾಬ್ಸ್ ಅಂತ ಹೇಳ್ಬೋದು. ಲೈಕ್ ಇನ್ನೂ ಸ್ಕಿಲ್ಸ್ ಹೇಳಬೇಕಂದ್ರೆ ಕಂಪ್ಯೂಟರ್ ಸ್ಕಿಲ್ಸ್ ಬರುತ್ತೆ, ಕಂಪ್ಯೂಟರಲ್ಲಿ ಸಾಕಷ್ಟು ಸ್ಕಿಲ್ಸ್ಗಳಿದ್ದಾವೆ. ಆಮೇಲೆ ಇಂಟರ್ವ್ಯೂ ಸ್ಕಿಲ್ಸ್ ಬರುತ್ತೆ, ಬಾಡಿ ಲ್ಯಾಂಗ್ವೇಜ್ ಬರುತ್ತೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಬರುತ್ತೆ. ಸೊ ಅವ್ರು ಕಂಪ್ಲೀಟಾಗಿ ಚೇಂಜ್ ಆಗಬೇಕು. ಈಗ ಸಾಮಾನ್ಯವಾಗಿ ಏನಾಗ್ಬಿಟ್ಟಿದೆ ಅಂದರೆ, ಸ್ಕೂಲ್ಗೆ ಹೋಗೋದು, ಕಾಲೇಜ್ಗೆ ಹೋಗೋದು, ಎಕ್ಸಾಮ್ ಬರೆಯೋದು, ಪಾಸ್ ಆಗೋದು, ಮನೇಲಿ ಕೂತ್ಕೊಳ್ಳೋದು, ಏನಾಗಿದೆ, ಡಿಗ್ರಿ ಆಗಿದೆ. ವಾಟ್ ಅಬೌಟ್ ಸ್ಕಿಲ್? ನೋ ಸ್ಕಿಲ್ಸ್. ದೇರ್ ಇಸ್ ನೋ ಸ್ಕಿಲ್ಸ್ ಮೀನ್ಸ್ ಇಟ್ ವಿಲ್ ಕಿಲ್. ಸ್ಕಿಲ್ ಇಲ್ಲ ಅಂದರೆ ಕಿಲ್ ಆಗಿಬಿಡುತ್ತೆ ಅಂಥೇಳಿ. ನಮಗೆ ಸ್ಕಿಲ್ ಬೇಕು. ಸೊ ದೆನ್ ಓನ್ಲಿ ವಿ ಕ್ಯಾನ್ ಸರ್ವೈವಲ್ ಇನ್ ದಿಸ್ ವರ್ಲ್ಡ್. ನಾನು ಇಲ್ಲಿ ಬೆಂಗಳೂರಿಗೆ ಬರ್ಲಿಕ್ಕೆ ಕಾರಣ ಇಷ್ಟೇ. ಸೊ ಧಾರವಾಡಕ್ಕೆ ಎಲ್ಲರಿಗೂ ಬರೋಕ್ಕಾಗಲ್ಲ. ಸೊ ಧಾರವಾಡದಲ್ಲಿ ನಮ್ಮ ರೆಸಿಡೆನ್ಷಿಯಲ್ ಕೋಚಿಂಗ್ ಇದೆ, ಎವ್ರಿಥಿಂಗ್ ವಿ ಹ್ಯಾವ್ ಫೆಸಿಲಿಟೀಸ್ ದೇರ್. ಬಟ್ ಎಲ್ಲರಿಗೂ ಈಗ ಜಾಬ್ ಹೋಲ್ಡರ್ಸ್ ಇರ್ತಾರೆ, ಹೋಮ್ ಮೇಕರ್ಸ್ ಇರ್ತಾರೆ, ಆಫೀಸರ್ಸ್ ಇರ್ತಾರೆ, ಎಲ್ಲರಿಗೂ ಧಾರವಾಡಕ್ಕೆ ಬಂದು ಕಲಿಯೋಕ್ಕಾಗಲ್ಲ. ಸೊ ಇಲ್ಲಿ ಜನಸಂಖ್ಯೆ ಪ್ರಕಾರ ಅಥವಾ ಇಲ್ಲಿ ಅವಶ್ಯಕತೆ ಪ್ರಕಾರ ಇಲ್ಲಿಯವರಿಗೆ ಅವಶ್ಯಕತೆ ಭಾಳ ಇದೆ ಅಂಥೇಳಿ ನಾನು ಇಲ್ಲಿಯವರಿಗೆ ಅನುಕೂಲ ಮಾಡೋಣ ಅಂತೇಳಿ ನಾನೇ ಇಲ್ಲಿಗೆ ಬಂದಿದ್ದೆ. ಓಕೆ, ಇದೊಂದು ಜೊತೆಗೆ ನಾನು ಕೇಳ್ತಾ ಇರೋದು ಅಂದರೆ, ಈಗ ಯಾವುದೊಂದು ಇಂಟರ್ವ್ಯೂ ಫೇಸ್ ಮಾಡೋದು ತುಂಬ ಜನಕ್ಕೆ ಧೈರ್ಯ ಇರಲ್ಲ. ಆ ಕಾರಣಕ್ಕಾಗಿ ಆ ಧೈರ್ಯ ನೀವು ಬೆಳೆಸೋ ಕೆಲಸ ಮಾಡ್ತೀರಿ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅದನ್ನು ಕೂಡ ಮಾಡ್ತಾ ಹೋಗ್ತೀರಿ. ಒಟ್ಟಾರೆಯಾಗಿ ಒಬ್ಬ ವ್ಯಕ್ತಿ ಜಾಬನ್ನ ಪಡ್ಕೊಳ್ಳೋದಕ್ಕೆ ಏನೇನು ಬೇಕೋ ಅದೆಲ್ಲವನ್ನು ಕೂಡ ನೀವು ರೆಡಿ ಮಾಡಿ ಕಳಿಸ್ತೀರಿ. ಅದ್ರ ಆಚೆಗೆ ಇನ್ನೇನಿದೆ ಸರ್ ಪ್ರೋಗ್ರಾಮ್ಗಳು ನಿಮ್ಮದು? ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂದರೆ, ಈಗ ಬೆಂಗಳೂರಲ್ಲಿ ಮಾಡೋ ಉದ್ದೇಶ ಇಷ್ಟೇ. ಈಗ ನಾರ್ತ್ ಕರ್ನಾಟಕ ಲೈಕ್ ಬಾಗಲಕೋಟ್, ಬಿಜಾಪುರ್, ಬೀದರ್, ಗುಲ್ಬರ್ಗ, ಧಾರವಾಡ, ಏನು ಆ ಕಡೆ ನಮ್ಮ ನಾರ್ತ್ ಕರ್ನಾಟಕದವ್ರು ಇದ್ದಾರೆ, ಅವರಿಗೆ ಇಲ್ಲಿ ಜಾಬದ್ದು ಇಲ್ಲಿ ಬರ್ತಾರೆ. ಸೊ ಅವ್ರಿಗೆ ಇಲ್ಲಿ ಎಲ್ಲಿ ಹೋಗಬೇಕು, ಯಾವ ರೀತಿ ಜಾಬ್ ಅಥವಾ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು, ಹೇಗೆ ಏನು ಭಾಳ ಜನರಿಗೆ ಗೊತ್ತಿಲ್ಲ. ನಾವು ಇಲ್ಲಿ ಅವರಿಗೆ ಇಲ್ಲಿ ಬರಮಾಡಿಕೊಂಡು ಅವ್ರಿಗೆ ಇಲ್ಲಿ ಟ್ರೈನಿಂಗ್ ಮಾಡಿ 1 ಮಂತ್ ಟ್ರೈನಿಂಗ್ ಮಾಡಿ 2nd ಮಂತಿಗೆ ಅವ್ರಿಗೆ ನಾವು ಜಾಬ್ ಇಂಟರ್ವ್ಯೂ ಕಳಿಸಿ ಅವ್ರಿಗೆ ಜಾಬ್ಗೆ ಹೆಲ್ಪ್ ಮಾಡ್ತಾಯಿದ್ವಿ.
ಇದು ನನ್ನ ಮುಖ್ಯ ಉದ್ದೇಶ. ಈ ಭಾಳಷ್ಟು ಜನ ಡಿಗ್ರಿ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ, BBA BCA MBA ಎಲ್ಲ ಕಮ್ಯುನಿಕೇಷನ್ ನಿಂತಿದ್ದಾರೆ. ಕಮ್ಯುನಿಕೇಷನ್ ಇಲ್ಲ ಅಂದರೆ ಬೆಂಗಳೂರಲ್ಲಿ ಜಾಬ್ ಸಿಗಲ್ಲ. ಬಿಕಾಸ್ MNC ಕಂಪ್ನೀಸ್, ಮಲ್ಟಿನ್ಯಾಷನಲ್ ಕಂಪ್ನೀಸು. ಸೊ ಇವರು ಇಂಟರ್ವ್ಯೂ ಫೇಲ್ ಆದ ತಕ್ಷಣ ಇವರು ನರ್ವಸ್ ಆಗಿಬಿಡ್ತಾರೆ. ಇಲ್ಲಪ್ಪ ನಾನು ಇಲ್ಲಿಟ್ರೇಟ್ ಅಥವಾ ನಾನು ನನಗೇನು ಆಗ್ತಾ ಇಲ್ಲ, ನನ್ನ ಜಾಬ್ ಸಿಗಲ್ಲ ಬಿಡು ಅನ್ನೋ ಒಂದು ನಿರ್ಧಾರಕ್ಕೆ ಬಂದ್ಬಿಡ್ತಾರೆ. ಆವಾಗ ಇವ್ರಿಗೂ ಕಷ್ಟ, ಪೇರೆಂಟ್ಸಿಗೂ ಕಷ್ಟ. ಸೊ ಹೀಗಾಗಿ ನಾವು ಇಲ್ಲಿ ಸ್ಪೆಷಲಿ ನಾರ್ತ್ ಕರ್ನಾಟಕ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಟ್ಟು ಜಾಬ್ ಕೊಡಿಸ್ಬೇಕು. ಕಂಪ್ನಿಗಳ ಜೊತೆ ಟೈಅಪ್ ಆಗಿದ್ರೆ ಹೇಗೆ ಅದು ಭಾಳ ಟೈಪ್ ಇದೆ, ಭಾಳಷ್ಟು ಕಂಪ್ನಿ ಟೈಪ್ ಇದೆ. ನಮಗೆ ಕಾಲ್ ಮಾಡ್ತಿರ್ತಾರೆ, ಸರ್ ನಮ್ಗೆ ಇಷ್ಟು ಕ್ಯಾಂಡಿಡೇಟ್ ಬೇಕು, ಅಷ್ಟು ಕ್ಯಾಂಡಿಡೇಟ್ ಬೇಕು. ಕಂಪ್ನಿಯವರು ಕಾಲ್ ಮಾಡ್ತಿರ್ತಾರೆ. ಯಾಕಂದರೆ ನಾವು ಕಮ್ಯುನಿಕೇಷನ್ ಸ್ಕಿಲ್ಸ್ ಮಾಡೋದ್ರಿಂದ ಭಾಳಷ್ಟು ಕಂಪ್ನೀಸು ಅವರೇ ಕಾಲ್ ಮಾಡ್ತಾರೆ, ನಾವು ಹೋಗೋದು ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಯಾರು ಟ್ರೈನಿಂಗ್ ಆಗಿದ್ರೆ ಅವ್ರು ಇಮಿಡಿಯೇಟ್ ಜಾಬ್. PUC ಇಂದ ಹಿಡ್ಕೊಂಡು PUC ಆದವ್ರಿಗೂ ನಾವು ಇಲ್ಲಿ ಹೆಲ್ಪ್ ಮಾಡಿ ಜಾಬ್ ಕೊಡಿಸ್ಬೋದು. ಡಿಗ್ರಿ ಆದವ್ರಿಗೆ ಜಾಬ್ ಕೊಡಿಸ್ಬೋದು. ಅವ್ರಿಗೆ ಬೇಕಾಗಿರೋದು ಸ್ಕಿಲ್ ಸರ್, ಟ್ರೈನ್ಡ್ ಕ್ಯಾಂಡಿಡೇಟ್ ಬೇಕಾಗಿದೆ. MNC ಕಂಪ್ನೀಸ್ಗೆ ಟ್ರೈನ್ಡ್ ಕ್ಯಾಂಡಿಡೇಟ್ ಬೇಕು. ಓಕೆ, ಒಟ್ಟಿನಲ್ಲಿ ಇದೊಂದು ಕಂಪ್ಲೀಟ್ ಒಂದು ರೆಡಿ ಮಾಡಿ ಕಳಿಸೋ ಕೆಲಸ ನೀವು ಮಾಡ್ತೀರಿ ಅಥವಾ ಈಗ ಯಾವ ರೀತಿಯಾಗಿ ಅಂದ್ರೆ ನಾನು ನೋಡುವಂಥವ್ರಿಗೆ ಅದನ್ನೇ ಹೇಳೋದು, ಈಗ ಜಾಬ್ ಸಿಗದೆ ಏನಾದರೂ ಒದ್ದಾಡ್ತಾ ಇದ್ರೆ, ಯಾವ ಕಾರಣಕ್ಕಾಗಿ ಸ್ಕಿಲ್ ಇಲ್ಲ ಎನ್ನುವ ಕಾರಣಕ್ಕಾಗಿ ಏನಾದರೂ ಒದ್ದಾಡ್ತಾ ಇದ್ರೆ ನೀವು ಆರಾಮಾಗಿ ಇಲ್ಲಿಗೆ ಒಮ್ಮೆ ಬರ್ಬೋದು. ಇವ್ರು ನಿಮ್ಮನ್ನ ರೆಡಿ ಮಾಡಿ ಒಂದಷ್ಟು ಕಂಪನಿಗಳ ಜೊತೆ ಟೈಅಪ್ ಆಗಿದ್ದಾರೆ, ಅಲ್ಲಿಗೆ ಕಳಿಸ್ಕೊಡ್ತಾರೆ. ಯಾಕಂದ್ರೆ ತುಂಬಾ ಜನ ಡಿಗ್ರಿ ಮುಗಿದಿರುತ್ತೆ ಅಥವಾ ಏನೋ ಒಂದು ಕೋರ್ಸ್ ಮಾಡ್ಕೊಂಡಿರ್ತೀರಿ, 6 ತಿಂಗಳಾಗಿರುತ್ತೆ, 1 ವರ್ಷ ಆಗಿರುತ್ತೆ, 1.5 ವರ್ಷ ಆಗಿರುತ್ತೆ, ಜಾಬ್ ಸಿಗ್ತಾ ಒದ್ದಾಡ್ತಿರ್ತೀರಿ, ಸಾಕಷ್ಟು ಇಂಟರ್ವ್ಯೂಸ್ಗಳನ್ನು ಅಟೆಂಡ್ ಮಾಡಿರ್ತೀರಿ, ಬಟ್ ಫೇಲ್ ಆಗಿರ್ತೀರಿ. ಆದ್ರೆ ಇಲ್ಲಿಗೆ ಬಂದ್ರೆ ನಿಮ್ಮನ್ನ ರೆಡಿ ಮಾಡಿ ಒಂದು ಹಂತ ಕಳಿಸ್ಕೊಡ್ತಾರೆ. ಜೊತೆಗೆ ಹಾಗೆ ಇನ್ನೊಂದು ವಿಚಾರ ಹೇಳ್ತಾ ಇದ್ರಿ, SLC ಮಕ್ಕಳಿಗೆ, PUC ಮಕ್ಕಳಿಗೆ ಫೇಲ್ ಆದಂಥವ್ರು ಇದ್ರೆ ಅವ್ರನ್ನು ಕೂಡ ರೆಡಿ, ಅದೇನು ಪ್ರೋಗ್ರಾಮ್ ಅದು ಸರ್? ಅದು ಒಂದು ಹೇಳ್ತೀನಿ. ಅದಕ್ಕಿಂತ ಮೊದಲು ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಂದ್ರೆ, ಈಗ ನಮ್ಮ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಫೀಸ್ ಬಗ್ಗೆ ವಿಚಾರ ಮಾಡ್ತಾರೆ. ಫೀಸ್ ಬಗ್ಗೆ ಓಕೆ, ಸೊ ಇಲ್ಲ ಸರ್ ನಾವು ಬಡವರಿದ್ದೀವಿ, ಹಾಗೆ ಹೀಗೆ ನಮ್ಮ ಪೇರೆಂಟ್ಸು ಕೊಡಲ್ಲ. ನಾನು ಅವ್ರಿಗೊಂದು ಮಾತು ಹೇಳೋದಂದರೆ, ಈಗ ಫಾರ್ ಎಕ್ಸಾಂಪಲ್ ಅವ್ರು ನಮ್ಗೆ 10,000 rupees ಫೀಸ್ ಕೊಡ್ತಾರೆ ಅಂತ ಇಟ್ಕೊಳ್ಳೋಣ. ಹಾಗೆ ಜಸ್ಟ್ ಒಂದು ನಿಮ್ಗೊಂದು ಇದು ಹೇಳಬೇಕಂದ್ರೆ, ಅವ್ರು 10,000 ಕೊಡ್ತಾರೆ ಅಂದರೆ ಅದು 10 ಪಟ್ಟು ಅವ್ರಿಗೆ ಸ್ಯಾಲ್ರಿ ಸಿಗುತ್ತೆ. ಇಲ್ಲಿ ಇವತ್ತು ಅವ್ರು 10,000 ಕೊಟ್ಟು ಕಲಿತಾಗ ಮುಂದಿನ ತಿಂಗಳಲ್ಲಿ 20,000 ಸ್ಯಾಲ್ರಿ ಸಿಗುತ್ತೆ. 20,000 ಇಂಟು 12 ತಿಂಗಳಾದರೆ 2,40,000 ರೂಪಾಯಿ ಆಗುತ್ತೆ. ಅದರ 20 ಪಟ್ಟು ಅವ್ರು ತೊಗೊಳ್ತಾ ಇದ್ದಾರೆ. ಆ ರೀತಿಯಾಗಿ ವಿಚಾರ ಮಾಡಿ ನಾವು ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೋಬೇಕಾಗಿದೆ. ಸೊ ಸ್ಕಿಲ್ ಇದ್ದರೆ ಮಾತ್ರ ಏನೇಳಿ ಸ್ಯಾಲ್ರಿ ಅಥವಾ ದುಡ್ಡು. ಸ್ಕಿಲ್ ಇಲ್ಲ ಅಂದರೆ ನೋ ಸ್ಯಾಲ್ರಿ, ನೋ ಮನಿ. ಸೊ ಡೋಂಟ್ ಬಿಹೈಂಡ್ ದ ಮನಿ, ಬಿಹೈಂಡ್ ದ ಸ್ಕಿಲ್ಸ್. ಸೊ ನಿಮ್ಮ ಚಾನಲ್ ಮುಖಾಂತರ ಹೇಳಬೇಕು ಅಂದರೆ, ನೋ ಡೌಟ್ ಡೋಂಟ್ ಬಿಹೈಂಡ್ ದ ಮನಿ. ಸಾಮಾನ್ಯವಾಗಿ ನಾವು ದುಡ್ಡು ಮಾಡ್ಬೇಕಂತೀವಿ, ಬಟ್ ಅವ್ರ ಹತ್ರ ಸ್ಕಿಲ್ಲೇ ಇರಲ್ಲ. ಈಗ ಇಂಟರ್ವ್ಯೂಗೆ ಹೋದಾಗ ಇಂಟರ್ವ್ಯೂ ಪ್ಲೀಸ್ ಟೆಲ್ ಅಬೌಟ್ ಇವ್ರು ಸ್ವಲ್ಪ ಅಂದರೆ ಹೇಳೋಕ್ಕೆ ಬರಲ್ಲ. ಸೊ ಆವಾಗ ಖಂಡಿತವಾಗಿ ಅವರು ಎಂಟರ್ಟೈನ್ಮೆಂಟ್ ಮಾಡಲ್ಲ ಸರ್. ಇಲ್ಲಿ ಬೆಂಗಳೂರಲ್ಲಿ 20,000 ರಿಂದ 25,000 ಮಿನಿಮಮ್ ಸ್ಯಾಲ್ರಿ ಇದೆ. 25, 35 ಡಿಪೆಂಡ್ಸ್ ಆನ್ ಅವರ ಫ್ಲೂಯೆನ್ಸಿ ಮೇಲೆ, ಎಷ್ಟು ಲ್ಯಾಂಗ್ವೇಜ್ ಬರುತ್ತೆ, ಏನು ಕಂಪ್ಯೂಟರ್ ಸ್ಕಿಲ್ಸ್ ಮಾಡಿದ್ದಾರೆ, ಅದ್ರ ಮೇಲೆ ಅವ್ರಿಗೆ ಸ್ಯಾಲ್ರಿ ಇದೆ. ಸೊ ಹೀಗಾಗಿ ನಾನು ನಿಮ್ಮ ಚಾನಲ್ ಮುಖಾಂತರ ಹೇಳೋದೇನೆಂದರೆ, ಎಲ್ಲರಿಗೂ ಖಂಡಿತವಾಗಿ ಜಾಬ್ ಸಿಗುತ್ತೆ. ಮಿನಿಮಮ್ 20,000 ಸ್ಯಾಲ್ರಿಯಿಂದ ಸ್ಟಾರ್ಟ್ ಆಗುತ್ತೆ. ಡಿಪೆಂಡ್ಸ್ ಆನ್ ಎಕ್ಸ್ಪೀರಿಯನ್ಸು ಪ್ಲಸ್ ಕಮ್ಯುನಿಕೇಷನು ಪ್ಲಸ್ ಕಂಪ್ಯೂಟರ್ ಸ್ಕಿಲ್ಸು, ಲೈಕ್ ಪ್ರೆಸೆಂಟೇಷನ್ ಸ್ಕಿಲ್ಸ್ ಮೇಲೆ ಅವರು ಒಳ್ಳೆ ಸ್ಯಾಲ್ರಿ ತೊಗೋಬೋದು. ನೋ ಡೌಟು. ಯಾರು ಲೈಕ್ ಜಾಬ್ ಇಲ್ಲ ಅಂತೇಳಿ ಯಾರು ಮನೇಲಿ ಕೂತ್ಕೋಬೇಡಿ. ಬಟ್ ಜಾಬಿಗೆ ಬೇಕಾದ್ರೆ ಕೌಶಲ್ಯ ಬೇಕಷ್ಟೇ. ಇದ್ರ ಮುಂದೆ ಹೇಳಬೇಕಾದ್ರೆ, ನಮ್ಮ ಉತ್ತರ ಕರ್ನಾಟಕದ ಸಾಮಾನ್ಯವಾಗಿ ವಿಚಾರ ಮಾಡೋದಂದರೆ, ನಮ್ಮ ಊರಲ್ಲಿ ಇದ್ದರೆ ಒಳ್ಳೆಯದು, ನಮ್ಮ ಊರಲ್ಲೇ ಜಾಬ್ ಸಿಕ್ಕರೆ ಚೆನ್ನಾಗಿರುತ್ತೆ, ನಮ್ಮ ಸುತ್ತಮುತ್ತ ಸಿಕ್ಕರೆ, ಆ ರೀತಿಯಾಗಿ ವಿಚಾರ ಮಾಡಿದರೆ ಜಾಬ್ ಸಿಗಲ್ಲ ಸರ್. ಯಾಕಂದರೆ ಬೆಂಗಳೂರು ಹ್ಯಾಸ್ ಮೆನಿ ಕಂಪ್ನೀಸ್. ಇಟ್ ಇಸ್ ಅ ವಾಸ್ಟ್ ಏರಿಯಾ. ಸೊ ವಾಸ್ಟ್ ಏರಿಯಾ, ಅಲ್ಲಿ ಕಂಪ್ನೀಸ್ಗಳಿಲ್ಲ. ಸೊ ನಮ್ಮ ಕರ್ನಾಟಕದವರು ಬೆಂಗಳೂರಿಗೆ ಬರಬೇಕು ಜಾಬಿಗೆ. ಸೊ ಇಲ್ಲಿ ಬಂದು ಅವರು ಲೈಫ್ ಮಾಡ್ಕೋಬೇಕು. ನಾವು ಊರು ಬಿಡಬೇಕು, ಅವಾಗ ಉದ್ಧಾರ ಆಗ್ತೀವಿ. ಊರು ಬಿಡಲಿ ಅಂದರೆ ಉದ್ಧಾರ ಆಗಲ್ಲ. ಸೊ ಇಲ್ಲಿ ಒಂದು ಭಾಳ ಇಂಪಾರ್ಟೆಂಟ್ ಇದೆ. ಯಾರ್ಯಾರು ಕಲ್ತ ಮನೆಯಾಗ ಕೂತ್ಕೊಂಡ್ರಿ, ದಯವಿಟ್ಟು ನಿಮ್ಮ ಊರು ಬಿಡಿ. ಸೊ ಇಲ್ಲಿ ಬನ್ನಿ, ಇಲ್ಲಿ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಿ. ಇಲ್ಲೇ ನಿಮಗೆ ಜಾಬ್ ಕಳಿಸ್ತೀವಿ. ಆಮೇಲೆ HR ಇಲ್ಲೇ ಬಂದು ಇಂಟರ್ವ್ಯೂ ತೊಗೋತಾರೆ, ಇಲ್ಲೇ ಸೆಲೆಕ್ಷನ್ ಕೊಡ್ತಾರೆ. ನೀವು ಇವನ್ ಕಂಪ್ನಿಗೂ ಹೋಗೋ ಅವಶ್ಯಕತೆ ಇಲ್ಲ, ಅವರೇ ಇಲ್ಲಿ ಬಂದು ಇಂಟರ್ವ್ಯೂ ತೊಗೊಂಡು ಜಾಬ್ ಕೊಡಿಸ್ತಾ ಇದ್ದಾರೆ ಅಥವಾ ಜಾಬ್ ಕೊಡ್ತಾ ಇದ್ದಾರೆ. ಸೊ ದರ್ ಇಸ್ ನೋ ನೀಡ್ ಟು ಗೋ ಎನಿ MNC ಕಂಪ್ನಿ ಟು ಅಟೆಂಡ್ ದ ಇಂಟರ್ವ್ಯೂಸ್. or no need to search. They will come and take the interviews and they will give the offer letter. ಒಟ್ಟಿನಲ್ಲಿ ಜಾಬ್ ಇನ್ಸ್ಟಿಟ್ಯೂಟಲ್ಲೇ ನಿಮಗೆ ಜಾಬ್ ಮೇಲೆ ನಡೀತಿರ್ತದೆ. ಸೊ ಜಾಬು ನಿಮಗೆ ಇಮಿಡಿಯೇಟ್ ಆಗಿ ಜಾಬ್ ಕೊಡ್ತಾರೆ. ಜಾಬ್ ಹುಡುಕ್ತಾ ಇರೋರಿಗೆ ನೀವು ಒಂದು ವೇದಿಕೆ ಕೊಡ್ತಾ ಇದ್ರಿ. ಓಕೆ, ಈಗ ಅದೇ ನಾನು ಹೇಳ್ತಾ ಇದ್ದೆ, SLC ಮಕ್ಕಳು, PUC ಮಕ್ಕಳು ವಿಚಾರ ಅದೇನದು ಸರ್? ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ, ಈಗ ಎಷ್ಟು ಜನ ಡ್ರಾಪ್ಔಟ್ ಇದ್ದಾರೆ. ಭಾಳಷ್ಟು ಜನ ಡ್ಯೂ ಟು ಸಮ್ ಇಲ್ ಹೆಲ್ತ್ ಇರ್ಬೋದು ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಯಾವುದೋ ಒಂದು ಕಾರಣಕ್ಕೆ ಅವರು ಎಜುಕೇಷನ್ ಆಗಿರಂಗಿಲ್ಲ, ಅಂದರೆ ಕಂಪ್ಲೀಟ್ ಆಗಿರಲ್ಲ, ಡಿಗ್ರಿ ಆಗಿರಲ್ಲ. ಸೊ ಅವಾಗ ನಾವೇನು ಮಾಡ್ತೀವಿ, ನಮ್ಮಲ್ಲಿ ಕರ್ನಾಟಕ ಗೌರ್ಮೆಂಟಿದ್ದೇ SSLC PUC ಇದೆ, ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ. ನಮ್ಮದು ಎಕ್ಸಾಮ್ ಸೆಂಟರ್ ಇದೆ.
ನಿಮ್ದು ಎಕ್ಸಾಮ್ ಹೌದು ಸರ್, ವಿಕಾಸ್ ಕರಿಯರ್ ಅಕಾಡೆಮಿ ಎಕ್ಸಾಮ್ ಸೆಂಟರ್ ನಮ್ಮ ಕಾಲೇಜ್ ಇದೆ. ಕಾಲೇಜು, ಆ ಕಾಲೇಜ್ ಥ್ರೂ ನಾವು ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ. ಕರ್ನಾಟಕ ಬೋರ್ಡ್. ಹೌದು. ಸೊ ಗದಗಲ್ಲಿದೆ, ಆ್ಯಂಡ್ ಧಾರವಾಡದಲ್ಲಿ ಎಕ್ಸಾಮ್ ಸೆಂಟರ್ ಇದೆ, ಬೆಂಗಳೂರಲ್ಲಿ ಎಕ್ಸಾಮ್ ಸೆಂಟರ್ ಇದೆ. ಸೊ ಎಲ್ಲ ಕಡೆನೂ ನಾವು ಎಕ್ಸಾಮ್ ಸೆಂಟರ್ ನಡೆಸ್ತಾ ಇದ್ದೀವಿ. ಅವ್ರು ನಮ್ಮ ಹತ್ರ ಎಕ್ಸಾಮ್ ಕೊಡ್ತಾರೆ, ಪಾಸ್ ಆಗ್ತಾರೆ, ಮುಂದೆ ಗೌರ್ಮೆಂಟ್ ಜಾಬಿಗೆ ಹೋಗ್ಬೋದು ಅಥವಾ ಕಾಲೇಜಿಗೆ ಹೋಗ್ಬೋದು. PUC ಮಾಡ್ಕೊಂಡ್ರು ಡಿಗ್ರಿ ಹೋಗ್ಬೋದು, ಡಿಗ್ರಿ ಮುಗಿಸ್ಕೊಂಡವರು MBA ಮಾಡ್ಬೋದು ಅಥವಾ MA ಮಾಡ್ಕೋಬೋದು, ಅಥವಾ ಫಾರಿನ್ಗೆ ಹೋಗ್ತೀನಿ ಅಂದರೆ ಫಾರಿನ್ಗೂ ಹೋಗ್ಬೋದು. ಟೋಟಲ್ 10 ಯೂನಿವರ್ಸಿಟಿ ಇದಾವೆ ನನ್ನ ಹತ್ರ. ಸುರೇಶ್ ಜ್ಞಾನವೀರ ಯೂನಿವರ್ಸಿಟಿ, ಮಂಗಳಾಯತನ ಯೂನಿವರ್ಸಿಟಿ, ಶೋಭಿತ್ ಯೂನಿವರ್ಸಿಟಿ. ಸೊ ಈ ರೀತಿ ಎಲ್ಲ ಬೇರೆ ಬೇರೆ ಯೂನಿವರ್ಸಿಟೀಸು. ಸೊ ಇಂಡಿಯಾದಲ್ಲಿ 1027 ಯೂನಿವರ್ಸಿಟಿ ಇದಾವೆ. ಆ ಯೂನಿವರ್ಸಿಟಿಲಿ ನಾವು ಯಾವುದೇ ಕೋರ್ಸ್ ಮಾಡಿಕೊಂಡ್ರೂ ಅದು ವ್ಯಾಲಿಡ್ ಇರ್ತದೆ, ಅವ್ರಿಗೆ ಜಾಬು ಖಂಡಿತವಾಗಿ ಸಿಗ್ತದೆ. ಆ ಯೂನಿವರ್ಸಿಟಿಗಳ ಜೊತೆ ಟೈಅಪ್ ಆಗಿದ್ದೀರಿ? ಹೌದು ಸರ್, ನಾನು ಟೈಅಪ್ ಮಾಡ್ಕೊಂಡಿದ್ದೀನಿ. ಓಕೆ. ಒಂದು ಈ SLC ಡ್ರಾಪ್ಔಟ್ ಆಗಿದ್ರೆ ಅಥವಾ PUC ಡ್ರಾಪ್ಔಟ್ ಆಗಿದ್ರೆ ನೀವು ಎಕ್ಸಾಮ್ ಕಂಡಕ್ಟ್ ಮಾಡ್ತೀರಿ, ಕರ್ನಾಟಕ ಬೋರ್ಡ್ ಏನು ನಡೀತಾ ಆ ರೀತಿಯಾಗಿ. ಮತ್ತೊಂದು ಈ ಯೂನಿವರ್ಸಿಟಿಗಳ ಜೊತೆಗೂ ಟೈಅಪ್ ಆಗಿದ್ದೀರಿ? ಖಂಡಿತ. ಸೊ ನಾವು ಓನ್ಲಿ ಇಂಗ್ಲೀಷ್ ಕಲಿಸಲ್ಲ ಸರ್, ಇವ್ರಿಗೆಲ್ಲ ಪ್ಲಾಟ್ಫಾರ್ಮ್ ಕೊಡ್ತಾ ಇದ್ದೀನಿ. ಈಗ ಕ್ವಾಲಿಫಿಕೇಶನ್ ಮಾಡಿಸೋಣ, ಕ್ವಾಲಿಫಿಕೇಶನ್ ಮಾಡಿಸಿ ಇವ್ರಿಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಮಾಡಿಸಿ ಇವ್ರು ಜಾಬ್ ಮಾಡ್ತಾ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡಲಿ ಅಥವಾ ಫರ್ದರ್ ಎಜುಕೇಷನ್ ಮಾಡ್ಕೊಳ್ಳಿ. ಸೊ ಅವರು ಸ್ಟಾಪ್ ಆಗಬಾರ್ದು ಯಾವುದೇ ಕಾರಣಕ್ಕೂ. ದೇ ಶುಡ್ ನಾಟ್ ಸ್ಟಾಪ್. ನಂದು ಇಷ್ಟೇ ಎಜುಕೇಷನ್ನು ಅಷ್ಟೇ ಎಜುಕೇಷನ್ನು ಅಂತ ಹೇಳಿ ಅವ್ರು ಅಲ್ಲೇ ಸ್ಟಾಪ್ ಆಗಬಾರ್ದು. ಎಲ್ಲ ಮಾಡಿದಿರಿ KPSCಗೆ UPSCಗೆ ಅದಕ್ಕೂ ಶುರು ಮಾಡಬೇಕು ಸರ್. ಇಲ್ಲಿ ಟ್ರೈನಿಂಗ್ ನಾವು ಇವನ್ ನಿಮ್ಗೆ ಅದು ಟ್ರೈನಿಂಗ್ ಕೊಡ್ತಾ ಇದ್ವಿ ಸರ್. KPSC ಎಕ್ಸಾಮ್ಗಳಿಗೆ, ಎಕ್ಸಾಮ್ಸ್ಗೆ KPSC ಆ್ಯಂಡ್ UPSC ಎಕ್ಸಾಮು ಕೊಡ್ತಾ ಇದ್ವಿ. ಆ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಎಕ್ಸಾಮ್ ಬರೆಸ್ತಾ ಇದ್ವಿ ಸರ್. ಧಾರವಾಡದಲ್ಲಿ ರೆಸಿಡೆನ್ಷಿಯಲ್ ಕೋಚಿಂಗ್ ಇದೆ, ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್. ಅದು ಅವರು ಆರಾಮಾಗಿ ಪಾಸ್ ಆಗ್ಬೋದು. ಓಕೆ ಸರ್. ನಾನು ಇಂಗ್ಲೀಷ್ ಕಂಪಲ್ಸರಿ. ಈ ಸಂದರ್ಶನ ಕೊನೆ ಹಂತಕ್ಕೆ ಬರ್ತೀನಿ. ಈಗ ಧಾರವಾಡದ ಬಗ್ಗೆ ನಾನು ಸಾಕಷ್ಟು ಮಾತಾಡಿದ್ದೇನೆ. ಯಾರಾದ್ರೂ ನೋಡಿಲ್ಲ ಅಂತಾದ್ರೆ ಇವರ ಹಳೆ ಸಂದರ್ಶನ ಇದೆ ನಮ್ಮಲ್ಲಿ, ಅದನ್ನೊಮ್ಮೆ ನೋಡಿ. ಇವ್ರು ಧಾರವಾಡದಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಅಂದ್ರೆ ಹಾಸ್ಟೆಲ್ ಫೆಸಿಲಿಟೀಸ್ ಇದೆ, ಅಲ್ಲಿ ಬಂದು ಉಳ್ಕೊಳ್ಬಹುದು, ಅಲ್ಲೇ ನೀವು ಕಲಿಬಹುದು, ಆರಾಮಾಗಿ ಇದು ಮಾಡ್ಬೋದು. ಈಗ ನಾನು ಕೊನೆಯದಾಗಿ ಕೇಳೋದು ಏನು, ಇಲ್ಲೂ ಇದೆ, ಬೆಂಗಳೂರಲ್ಲೂ ಮಾಡಿದ್ದೀವಿ. PG ಸಿಸ್ಟಮ್ ಇದೆ, ಕ್ಲಾಸ್ ಮಾಡ್ತೀವಿ. ಅವರು PGಗೆ ಹೋಗಿ ಅವ್ರು ಸ್ಟೇ ಮಾಡಿಕೊಂಡು 1 ಮಂತ್ 1.5 ಮಂತ್ಸ್ ಇಲ್ಲಿ ಇದ್ಕೊಂಡು ಜಾಬ್ ತೊಗೊಂಡು ಆಫರ್ ಲೆಟರ್ ತೊಗೊಂಡು ಹೋಗೋದು, ಅಲ್ಲಿವರೆಗೆ ಕಳಿಸಲ್ಲ. ಓಕೆ. ಈಗ ಒಟ್ಟಾರೆಯಾಗಿ ಈಗ ಬೆಂಗಳೂರಿನ ಸ್ಪಷ್ಟವಾದ ಉದ್ದೇಶ ಏನು, ಯಾವ ರೀತಿ ಹೆಲ್ಪ್ ಆಗುತ್ತೆ ಇಲ್ಲಿವರಿಗೆ? ಬೆಂಗಳೂರು ಇಸ್ ಇಟ್ ಇಸ್ ಅ ಸಿ, ಸಮುದ್ರ ಅಂತ ಹೇಳ್ಬೋದು. ಇದು ದೊಡ್ಡ ಸಮುದ್ರ ಇದೆ. ಸೊ ಇಲ್ಲಿ ಭಾಳಷ್ಟು ಕಂಪನೀಸ್ಗಳಿರೋದ್ರಿಂದ ಇಲ್ಲಿ ಕ್ಯಾಂಡಿಡೇಟ್ಸ್ ಭಾಳ ಬೇಕು. ಬಟ್ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಎಲ್ಲಿ ಹೋಗಬೇಕು, ಎಲ್ಲಿ ಅಪ್ರೋಚ್ ಆಗಬೇಕು, ಹೇಗೆ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು, ಅದು ಯಾವುದೂ ಐಡಿಯಾ ಇಲ್ಲ. ಅವ್ರು ಜಸ್ಟ್ ಒಂದು ಕ್ವಾಲಿಫಿಕೇಷನ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಅವ್ರು ತಿಳ್ಕೊಂಡಿದ್ದೇನೆಂದರೆ ಕ್ವಾಲಿಫಿಕೇಷನ್ ಆದರೆ ನಮ್ಗೆ ಜಾಬ್ ಸಿಗುತ್ತೆ ಅಂತೇಳಿ. ಆ ರೀತಿ ಇಲ್ಲ. ಸೊ ಇಲ್ಲಿ ಬೇಕಾಗಿರೋದು ಟ್ರೈನ್ಡ್ ಕ್ಯಾಂಡಿಡೇಟ್ಸ್ ಬೇಕಾಗಿದೆ. ನನ್ನ ಹತ್ರ ಈಗ ಒಂದು ಅಪ್ರಾಕ್ಸಿಮೇಟ್ ಒಂದು 35,000 ಜಾಬ್ ಓಪನಿಂಗ್ಸ್ ಇದೆ. 35,000 ಜಾಬ್ ಓಪನಿಂಗ್ಸ್ ಇದೆ. ಸೊ ಖಂಡಿತ ಅವ್ರಿಗೆ ಅದು ನಾನು ಅವ್ರಿಗೆ ಲೈಫ್ ಮಾಡಿಕೊಡ್ತೀನಿ. 35,000 ಗೌರ್ಮೆಂಟ್ ನೋಟಿಫಿಕೇಶನ್ ಆಗಿಂತ ಜಾಸ್ತಿ ನೀವೇ. ಇವತ್ತು ಇವರು ಒಂದು ವೇದಿಕೆಯನ್ನು ಕೊಡ್ತಿದ್ದಾರೆ, ವಿಕಾಸ್ ಕರಿಯರ್ ಅಕಾಡೆಮಿಯವರು. ನಾನು ಹೇಳ್ತಾರೆ ನೀವು ಬರಲೇಬೇಕು ಅಂತ ಒತ್ತಾಯಿಸ್ತಾ ಇಲ್ಲ, ಒಮ್ಮೆ ಬನ್ನಿ, ಇವ್ರ ಜೊತೆಗೆ ಆರಾಮಾಗಿ ಕೂತ್ಕೊಂಡು ಮಾತನಾಡಿ. ನಿಮ್ಗೆ ಇಷ್ಟ ಆಯಿತು ಅಂತ ಆದರೆ ಆರಾಮಾಗಿ ಇಲ್ಲಿ ಜಾಯ್ನ್ ಆಗಿ ಒಂದು ಇಂಗ್ಲೀಷ್ ಕಲಿಬಹುದು, ಮತ್ತೊಂದು ಸ್ಟೇಜ್ ಫಿಯರ್ ಹೋಗುತ್ತೆ, ಮತ್ತೊಂದು ಒಂದಷ್ಟು ಕಂಪನಿಗಳ ಜೊತೆಗೆ ಟೈಅಪ್ ಆಗಿದ್ದಾರೆ, ನಿಮಗೆ ಜಾಬ್ ಅನ್ನು ಕೊಡಿಸುವಂತ ಕೆಲಸವನ್ನ ಮಾಡ್ತಾರೆ. ಒಟ್ಟಾರೆಯಾಗಿ ಜಾಬ್ ಅನ್ನು ಹುಡುಕ್ತಾ ಇದ್ರೆ ನಿಮ್ಮನ್ನು ಕಂಪ್ಲೀಟ್ ಆಗಿ ಒಂದು ರೂಪಿಸಿ ಜಾಬ್ ಅನ್ನ ಕೊಡಿಸೋದು ಇವರ ಜವಾಬ್ದಾರಿ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಥ್ಯಾಂಕ್ ಯು.